ಕಾವೇರಿ 6ನೇ ಹಂತದ ಯೋಜನೆಗೆ ತೀವ್ರ ವಿರೋಧ. ಕೆಆರ್ಎಸ್ನಿಂದ ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರು ಯೋಜನೆ ಮಂಡ್ಯ ಜಿಲ್ಲಾ ರೈತರ ತೀವ್ರ ವಿರೋಧ. ರೈತ ಹಿತರಕ್ಷಣಾ ಸಮಿತಿಯಿಂದ ದುಂಡು ಮೇಜಿನ ಸಭೆ. 6ನೇ ಹಂತದ ಯೋಜನೆಗೆ ಕೈ ಬಿಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದಿರುವಂಥದ್ದು ರೈತರ ಸಭೆ. ಯೋಜನೆಯಿಂದಾಗುವಂಥ ಸಮಸ್ಯೆಗಳ ಕುರಿತು ರೈತರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಆರ್ಎಸ್ನಿಂದ ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಗೆ ಮಂಡ್ಯ ಜಿಲ್ಲಾ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಹಿತರಕ್ಷಣಾ ಸಮಿತಿಯಿಂದ ಇದೀಗ ದುಂಡು ಮೇಜಿನ ಸಭೆ. ಇದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸ್ತಾ ಇರೋದು. 6ನೇ ಹಂತದ ಯೋಜನೆಯನ್ನು ಕೈ ಬಿಡಬೇಕು ಅಂತ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ರೈತರ ಸಭೆ ಕೂಡ ನಡೆದಿದೆ. ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಈ ಯೋಜನೆಗಳಿಂದ ಏನೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ. ಎಲ್ಲಿಂದ ಬರ್ತದೆ? ನಾವೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ನಾವೇಗ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಮಳೆ ಬಂದ್ರೆ ನಾನು ಬಿಡ್ತೀನಿ ಅಂತ ಒಂದು ಕ್ಲಾಸ್ ಹಾಕ್ಬೇಕಾಗಿತ್ತಲ್ಲ. ಅಲ್ಲಿ ಮಳೆ ಬಂದ್ರೆ ನಾನು ನೀರು ಬಿಡ್ತಾನೆ. ಆಯ್ತು, ಬಿಡೋದು ಅಂದ್ರೆ ಅರ್ಥ ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಏನಾದ್ರೂ ಹಿಡ್ಕೊಂಡಿದ್ರೆ ನಾನು ಬಿಡಬಹುದು. ಕೆಆರ್ಎಸ್ನಿಂದ ಬೆಂಗಳೂರಿಗೆ ಹೆಚ್ಚುವರಿ ನೀರು ಪೂರೈಸುವ ವಿಚಾರ. ಈ ಪೂರೈಸುವುದಕ್ಕೆ 6,939 ಕೋಟಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿರುವಂಥದ್ದು ಸರ್ಕಾರ. ಮುಂಗಾರು ಮಳೆ ಇಲ್ಲದೇನೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಕಡಿಮೆ ಹಿನ್ನೆಲೆಯಲ್ಲಿ ಮಂಡ್ಯ ಭಾಗದ ಕೃಷಿಗೆ ಗಂಭೀರವಾದಂಥ ಸಮಸ್ಯೆ ಆಗ್ಬಿಡುತ್ತೆ ಈ ಯೋಜನೆಯಲ್ಲಿ. ಅದಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ರೈತರು. 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಕೃಷಿಗೆ ಮಾರಕ ಅಂತ ರೈತರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. 1ರಿಂದ 5ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ 29.10 TMC ಬಳಕೆ. ಇದೀಗ ಕಾವೇರಿ 6ನೇ ಹಂತದ ಯೋಜನೆಗೆ 6 TMC ನೀರು ಬೇಕು. ಹೀಗಾಗಿ ಕೆಆರ್ಎಸ್ನಿಂದ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಒಟ್ಟು 35.10 TMC, ಕೃಷಿಗೆ ಹಾಗೂ ಇತರರಿಗೆ 14.40 TMC ಮಾತ್ರ ಬಳಕೆ. ಕೆಆರ್ಎಸ್ ಬದಲು ಪರ್ಯಾಯ ಮಾರ್ಗಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ರೈತರು ನೀಡ್ತಾ ಇದ್ದಾರೆ. ರೈತ ಹಿತರಕ್ಷಣಾ ಸಮಿತಿಯಿಂದ ದುಂಡು ಮೇಜಿನ ಸಭೆ ಮಾಡಲಾಗಿದ್ದು, ಆ ಸಭೆಯಲ್ಲಿ ಎಲ್ಲ ವಿಚಾರದ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ರೈತರಿಗೆ ತಮ್ಮ ವಿರೋಧವನ್ನು ತಿಳಿಸ್ತಾ ಇದ್ದಾರೆ. ಈಗ ಪದೇ ಪದೇ ಅವರು ಕೇಳೋದೇನು ಅಂದ್ರೆ ನೀರು ಬೆಳಗುನಲ್ಲಿ ಬಂದ್ಬಿಡಬೇಕು. ಎಲ್ಲಿಂದ ಬರ್ತದೆ? ನಾವೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ನಾವೇಗ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಮಳೆ ಬಂದ್ರೆ